ಇನ್ಕಮ್ ಸೋರ್ಸ್ನ ಯಾವ ರೀತಿ ಹುಟ್ಟಾಕೋದು? ಇರೋ ಕೆಲಸ ಬಿಟ್ಟು ಬೇರೆ ಬಿಸ್ನೆಸ್ ಮಾಡಿ ಶ್ರೀಮಂತ ಆಗಬೇಕು ಅಂದ್ಕೊಳ್ತಾರೆ. ಆದರೆ ಇದು ಸರಿಯಾದ ಅಪ್ರೋಚ್ ಅಲ್ಲ, ಸರಿಯಾದ ನಿರ್ಧಾರ ಅಲ್ಲ. ವಿಚಾರ ಮಾಡಬೇಕಾಗಿರೋದು ಹೇಗೆ ಇನ್ನೊಂದು ಇನ್ಕಮ್ನ ಕ್ರಿಯೇಟ್ ಮಾಡೋದು ಅಂತ. ನಿಮಗೊಂದು ಆದಾಯ ಬರ್ತಾ ಇದ್ದರೆ ಅದು ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ. ಅವಶ್ಯಕ ಸಹ, ಯಾಕೆಂದರೆ ದಿನನಿತ್ಯದ ಖರ್ಚಿಗಾಗಿ ಒಂದು ಇನ್ಕಮ್ ಇರಲೇಬೇಕು. ಪರಿವಾರಕ್ಕೆ ಹಣ ಬೇಕು, ಅದು ಸ್ಟೆಬಿಲಿಟಿ ಕೊಡುತ್ತೆ. ಆದರೆ ಆ ಸ್ಟೆಬಿಲಿಟಿ ನಿಮ್ಮನ್ನು ಫೈನಾನ್ಷಿಯಲ್ ಫ್ರೀಡಮ್ ಮಾಡಲ್ಲ, ಸ್ವಾತಂತ್ರ್ಯ ಕೊಡಲ್ಲ. ನಿಮಗೆ ಸ್ವಾತಂತ್ರ್ಯ ಬೇಕು ಅಂದರೆ, ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂದರೆ, ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ನಿಮ್ಮ ಸ್ವಲ್ಪ ಸಮಯನ ತೆಗಿಬೇಕಾಗತ್ತೆ. ಟೈಮ್, ಈ ಸಮಯನ ಅಸೆಟ್ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡಬೇಕಾಗತ್ತೆ. ಒಂದು ಸಲ ನೀವು ಅಸೆಟ್ ಬಿಲ್ಡ್ ಮಾಡಿದ್ರೆ ಅವೇ ನಿಮಗೆ ಆದಾಯ ತಂದು ಕೊಡುತ್ತೆ. ಉದಾಹರಣೆ ಹೇಳಬೇಕಂದ್ರೆ, ಈಗ ನಾನು ನನ್ನ ಸಮಯದಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಅದೇ ನಿಮಗೆ ಲೈವ್ ಆಗಿ ತೊಗೊಂಡಿದ್ರೆ ನಾನೆಷ್ಟು ಸಲ ನಿಮ್ಮ ಹತ್ರ ಬರ್ತೀನೋ ಅಷ್ಟು ನನಗೆ ದುಡ್ಡು ಸಿಗೋದು. ಆದರೆ ಇದು ಒಂದು ಸಲ ರೆಕಾರ್ಡ್ ಆಗಿ ಅದನ್ನು ಒಂದು ಕೋರ್ಸ್ ಮುಖಾಂತರ ನಿಮ್ಮ ಹತ್ರ ಇಟ್ಟರೆ, ನಾನಿಲ್ಲ ಅಂದ್ರೂ ಅದ್ರ ಪಾಡಿಗೆ ಅದು ಪ್ಯಾಸಿವ್ ಇನ್ಕಮ್ ಥರ ದುಡ್ಡು ಬರ್ತಾ ಇರುತ್ತೆ. ನನ್ನ ಟೈಮ್ ಎಷ್ಟಾಗಲ್ಲ, ನಾನು ನಿದ್ದೆ ಮಾಡ್ತಾ ಇರ್ಬೋದು, ಫಾರಿನ್ ಟ್ರಿಪ್ ಮಾಡ್ತಾ ಇರ್ಬೋದು, ಏನೋ ಮಾಡ್ತಿರ್ಬೋದು. ಇದು ಆದಾಯ ಕ್ರಿಯೇಟ್ ಮಾಡ್ತಾಯಿದೆ. ನನ್ನ ಕಳೆದು ಹೋಗಿರುವ ಸಮಯ ದುಡ್ಡು ಕೊಡ್ತಾಯಿದೆ. ಈ ರೀತಿ ನನ್ನ ಕಳೆದು ಹೋದ ಟೈಮು ನನಗೆ ಪ್ಯಾಸಿವ್ ಇನ್ಕಮ್ ಕೊಡ್ತಾಯಿದೆ. ಫಿಕ್ಸ್ ಇನ್ಕಮ್ ಏನು ಬರ್ತಾಯಿದೆ ಅದು ಸ್ಟೆಬಿಲಿಟಿಗಾದರೆ, ನಿಮ್ಮ ಸ್ವಲ್ಪ ಟೈಮ್ನ ತೆಗೆದು ನೀವು ಫ್ರೀಲಾನ್ಸ್ ಮಾಡ್ತಿರೋ, ಬುಕ್ ಬರಿತೀರೋ, ಕೋರ್ಸ್ ಕ್ರಿಯೇಟ್ ಮಾಡ್ತಿರೋ, ಅಥವಾ ಮ್ಯೂಚುವಲ್ ಫಂಡು, FD, ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಒಟ್ಟಾರೆ ಮಾಡಲೇಬೇಕು. ಆವಾಗಲೇ ಒಂದು ಇನ್ಕಮ್ಮು ನೀವು ಕ್ರಿಯೇಟ್ ಮಾಡಿದಾಗತ್ತೆ. ನಿಮ್ಮ ಅನುಪಸ್ಥಿತಿಯಲ್ಲಿ ನೀವು ಇಲ್ಲ ಅಂದ್ರೂ ನಡೀತಾ ಇರಬೇಕು. ಆವಾಗಲೇ ನೀವು ಒಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡಲಿಕ್ಕಾಗೋದು, ರಿಚ್ ಆಗಲಿಕ್ಕಾಗೋದು.